ಈ ರೀತಿಯ ಸಪೋರ್ಟ್, ಜನರ ಬೆಂಬಲ, ಈ ಪ್ರೀತಿ ನೀವು ಹೊರಗಡೆ ಬಂದು ನೋಡ್ತಾ ಇದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ. ಜೊತೆಗೆ ಡೊಳ್ಳು ಸಿನಿಮಾದಲ್ಲಿ ನಿಮ್ಗೆ ಸಿಗದೇ ಇರುವಂತಹ ಒಂದು ಅಷ್ಟೊಂದು ಗುರುತು ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಜಸ್ಟ್ 3 ತಿಂಗಳಲ್ಲಿ ಸಿಕ್ಕಿದೆ ನಿಮ್ಗೆ. ಇದು ಬರೀ 3 ತಿಂಗಳು ಅಂತ ಹೇಳ್ಬೋದು. ನನ್ನ ಶ್ರಮ 9 ವರ್ಷ, ಇದು 10ನೇ ವರ್ಷ. 10 ವರ್ಷದ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದು. ನಾನು ಯಾವಾಗ್ಲೂ ಯಾರಾದ್ರೂ ಹೊಸದಾಗಿ ಏನಾದ್ರೂ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ ಪ್ರಯತ್ನ ಮಾತ್ರ ಬಿಡಬೇಡಿ. 9 ವರ್ಷ ಆಗ್ಲಿ, 10 ವರ್ಷ ಆಗ್ಲಿ, 15 ವರ್ಷ ಆಗ್ಲಿ, ಆಗ್ಬೇಕಾಗಿರೋದು ಹಾಗೆ ಆಗುತ್ತೆ. ನಮ್ ಪ್ರಯತ್ನ ಮಾತ್ರ ಬಿಡಬಾರದು. ನನ್ನ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಅಷ್ಟೇ. ಈ ಟ್ರೋಫಿ ಯಾರಿಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ? ಅಮ್ಮ ಅಂಡ್ ಅಫ್ಕೋರ್ಸ್ ನನ್ನ ಅಭಿಮಾನಿಗಳು, ಯಾರು ನನ್ನನ್ನು ಇಷ್ಟಪಡ್ತಾ ಇದಾರೆ, ಯಾರು ನನ್ನ ಪ್ರೀತಿ ಮಾಡ್ತಾ ಇದಾರೆ, ಇದು ನನಗ್ ಕೈಗೆ ಬರೋದಕ್ಕೆ ಅವರೇ ಕಾರಣ. ಸೊ ಅವ್ರಿಗೆ ಥ್ಯಾಂಕ್ ಯು. ಸುದೀಪ್ ಸರ್ ನಿಮ್ಮ ಕೈ ಎತ್ತಿದಾಗ ಆ ಕ್ಷಣಕ್ಕೆ, ಆ ಮೂಮೆಂಟ್ ನಿಮಗೆ ಏನ್ ಅನ್ನಿಸ್ತು? ಮೇಡಮ್, ನನ್ಗೆ ಒಂದೇ ಒಂದು ಖುಷಿ ಇದ್ದಿದ್ದು ಸುದೀಪ್ ಸರ್ ಕೈ ಹಿಡ್ಕೊಂಡಿದ್ದು ಆಯ್ತಾ. ಆ ಕ್ಷಣದಲ್ಲಿ ನನ್ಗೇನು ಅನ್ನಿಸ್ತಾ ಇರ್ಲಿಲ್ಲ. ನೀವು ನನ್ನ ನೋಡಿದ್ರೆ ಗೊತ್ತಾಗುತ್ತೆ. ಐ ವಾಸ್ ಲುಕಿಂಗ್ ಅಟ್ ಹಿಸ್ ಹ್ಯಾಂಡ್. ನನ್ನ ಅವ್ರ ಕೈ ಹಿಡ್ಕೊಂಡಿದ್ದಾಗ ಅದೊಂದೇ ನನ್ ಖುಷಿ ಇದ್ದಿದ್ದು. ನನ್ಗೆ ಗೆಲುವಿನ ಬಗ್ಗೆ ಮುಂಚೆನೆ ಗೊತ್ತಿತ್ತು, ನಾನೇ ಗೆಲ್ಲೋದು, ನಂದೇ ಅಷ್ಟ್ರ ಮಟ್ಟಿಗೆ ಕಾನ್ಫಿಡೆನ್ಸ್ ಆಗಿದ್ದೆ. ನನ್ಗೆ ಸುದೀಪ್ ಸರ್ ಕೈ ಹಿಡ್ಕೊಂಡಿದ್ರಲ್ಲ, ಆ ಒಂದು ಕೈ ಯಾವತ್ತಿಗೂ ನಾನು ಬಿಡೋದಕ್ಕೆ ಇಷ್ಟಪಡಲ್ಲ. ಸೊ ಅವರೊಂದು ಬ್ಯಾಕ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಸುದೀಪ್ ಸರ್ ಅನ್ನೋ ಒಂದು ಹೆಸರಿದೆ, ಅದು ಯಾವತ್ತೂ ನನ್ನ ಜೊತೆ ಇರುತ್ತೆ.